ಈ ವಿಚಾರದ ಬಗ್ಗೆ ದ್ವಾರಕನಾಥ್ ಬಾಲನು ಮತ್ತು ಇತರ ಸ್ನೇಹಿತರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಒಂದು ಮನವಿ ಪತ್ರೆಯನ್ನು ಕೊಟ್ಟಿದ್ದಾರೆ. ಆ ಮನವಿ ಪತ್ರದಲ್ಲಿ 3 ವಾರಗಳ ಹಿಂದ ಈ FIR ಏನು ದಾಖಲು ಮಾಡಿಸಿದ್ದಾರೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇಲ್ಲ. ಸಾಕ್ಷಿ ಫಿರ್ಯಾದಿದಾರ ಹೇಳಿಕೆ ಲೀಕ್ ಆಗ್ತಾ ಇದೆ ಅಂತಕ್ಕಂಥದ್ದು ಆಮೇಲೆ ಪತ್ರಿಕೆಯಲ್ಲಿ ವರದಿಯಾಗಿದೆ. ಮುಖ್ಯಮಂತ್ರಿಗಳಿಗೆ ಮನವಿ ನೀಡಿ ಈ ಸಾಕ್ಷಿ ಫಿರ್ಯಾದಿದಾರ ಹೇಳಿಕೆ ಪ್ರಕಾರ ತೀವ್ರವಾದ ಅಪರಾಧಗಳು ಎಸಗಿದೆ, ನಡೆದಿವೆ, ಘಟನೆಗಳು ನಡೆದಿವೆ. ಇದರ ಬಗ್ಗೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಪ್ರಾಮಾಣಿಕವಾಗಿರ್ತಕ್ಕಂತಹ ಪೊಲೀಸ್ ಅಧಿಕಾರಿಗಳನ್ನು ನೇಮಕ ಮಾಡಬೇಕಾಗಿದೆ. ಅದಕ್ಕೆ ಕರ್ನಾಟಕ ಸರ್ಕಾರ ಆಜ್ಞೆ ಹೊರಡಿಸಬೇಕಾಗಿದೆ. ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತಂಡಕ್ಕೆ ಇನ್ವೆಸ್ಟಿಗೇಷನ್ನಲ್ಲಿ ಮಾನಿಟರ್ ಮಾಡ್ತಕ್ಕಂಥದ್ದು ಒಂದು ರಿಟೈರ್ಡ್ ಹೈಕೋರ್ಟ್ ಜಡ್ಜು ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಕೂಡ ಆ ಮನವಿ ಪತ್ರದಲ್ಲಿ ಕೇಳಿದ್ದಾರೆ. ಪತ್ರಿಕೆಯಲ್ಲಿ ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ಆಂಗ್ಲ ಭಾಷೆ ಮತ್ತು ಕನ್ನಡದ ಮಾಧ್ಯಮದ ಪತ್ರಿಕೆಗಳಲ್ಲಿ ಪ್ರಕಟಣೆ ಆಗಿದೆ. ಇದೆಲ್ಲ ನಿಮ್ಮ ಗಮನದಲ್ಲಿ ಇದೆ ಅಂತ ನಾನು ಭಾವಿಸಿದ್ದೀನಿ. ಮನವಿ ಪತ್ರವನ್ನು ಸ್ವೀಕಾರ ಮಾಡಿದಾಗ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಕಾರ್ಯ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತಂಡವನ್ನು ನೇಮಕ ಮಾಡುವುದು ತ್ವರಿತವಾಗಿ ಆಗಬೇಕು ಅಂತಕ್ಕಂಥದ್ದೇ ಉದ್ದೇಶ ಈ ಪ್ರೆಸ್ ಕಾನ್ಫರೆನ್ಸ್. ಬಹಳಷ್ಟು ವಿಷಯಗಳು ಸಾಕ್ಷಿ ಫಿರ್ಯಾದಿದಾರರ ನಾಲೆಡ್ಜ್ನಲ್ಲಿದೆ. ಸಾಕ್ಷಿ ಫಿರ್ಯಾದಿದಾರರು ಕೂಡ ಪೊಲೀಸ್ ಪ್ರೊಟೆಕ್ಷನ್ ಬಹಳ ಅವಶ್ಯಕತೆ ಇದೆ. ನಿನ್ನೆ ಥರ್ಡ್ ಐ ಯೂಟ್ಯೂಬ್ನಲ್ಲಿ ಸ್ನೇಹಿತರು ಬಹಳ ಸಂಕ್ಷಿಪ್ತವಾಗಿ ನಿನ್ನೆ ಏನು ನಡೆದಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಎಲ್ಲ ಪಬ್ಲಿಕ್ ಡೊಮೈನ್ನಲ್ಲಿ ಇದೆ. ಇದು 3 ವಾರ ಆದರೂ ಕೂಡ ಸಾಕ್ಷಿ ಫಿರ್ಯಾದಿದಾರ ಪೊಲೀಸ್ನವರಿಗೆ ನಾನು ಎಲ್ಲಿ ಹೆಣಗಳನ್ನು 95ನೇ ವರ್ಷದಿಂದ ಅವರು ಕೆಲಸದಲ್ಲಿ ಇದ್ದಾಗ 2004ರವರೆಗೆ ಮಾಡಿದ್ದೀನಿ ಅಂತಕ್ಕಂಥದ್ದನ್ನ ತೋರಿಸ್ತೀನಿ. ಅದಕ್ಕೆ ಸರಿಯಾದ ರೀತಿಯಲ್ಲಿ ನೀವು ಕ್ರಮ ಜರುಗಿಸಬೇಕು. ಫಿಂಗರ್ ಪ್ರಿಂಟ್ಸು ಎಕ್ಸ್ಪರ್ಟ್ಸ್ ಬೇಕು, FSL ಎಕ್ಸ್ಪರ್ಟ್ಸ್ ಬೇಕು, ಮತ್ತು ಮಹಜರ್ಗಳು ಬರೀಬೇಕು. ಕಾರ್ಯವನ್ನು ತ್ವರಿತವಾಗಿ ಮಾಡ್ತಕ್ಕಂಥ ಅವಶ್ಯಕತೆ ಇರುವಾಗ ನಿನ್ನೆ ಒಂದು ಶವವನ್ನು ತೆಗಿತೀವಿ ಅಂತ ಹೇಳುವಾಗ ಪೊಲೀಸ್ನವರು FIR ರಿಜಿಸ್ಟರ್ ಮಾಡಿದ ಮೇಲೆ ತನಿಖೆಯನ್ನು ಕಾನೂನಿನ ಪ್ರಕಾರವಾಗಿ ತ್ವರಿತವಾಗಿ ಮಾಡಬೇಕಾಗಿರ್ತಕ್ಕಂತಹ ಶಾಸನಬದ್ಧ ಕರ್ತವ್ಯ ಮತ್ತು ಸಂವಿಧಾನಬದ್ಧ ಕರ್ತವ್ಯ ಪೊಲೀಸ್ ಅಧಿಕಾರಿಗಳಿಗೆ ಇದ್ದರೂ ಕೂಡ ಇದನ್ನ ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇಲ್ಲ, ಮಂದಗತಿಯಲ್ಲಿ ಮಾಡ್ತಿದ್ದಾರೆ. ಇದಕ್ಕೆ ಕಾರಣಗಳು ನೀವು ಇನ್ಫರೆನ್ಸ್ನ ಡ್ರಾ ಮಾಡ್ಬೋದು. ಇದರ ಹಿಂದೆ ಇದರ ಶಕ್ತಿಗಳು ಏನೇನು ನಡೆಯುತ್ತಿರ್ತವೆ ಅಂತಕ್ಕಂಥದ್ದು. ಆದ್ದರಿಂದ ಈ ಸ್ವತಂತ್ರ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಧರ್ಮಸ್ಥಳ ಅಂತಕ್ಕಂಥ ಪುಣ್ಯಕ್ಷೇತ್ರ ಅಂತಕ್ಕಂಥದ್ರಲ್ಲಿ ಕೋಟ್ಯಾಂತರ ಜನರು ಭಕ್ತಾದಿಗಳಲ್ಲಿ ಹೋಗುವಾಗ ಇಂತಹ ಕೃತ್ಯಗಳು, ಅಪರಾಧಗಳು, ಮಹಾ ಅಪರಾಧಗಳು ನಡೆದಿರುವಾಗ, ಜನರ ಹತ್ಯೆಗಳನ್ನು ಮಾಡಿ ಹೂಣಿರುವಾಗ ಹೂಣಿರ್ತಕ್ಕಂತಹ ಒಬ್ಬ ಸಾಕ್ಷಿ ಫಿರ್ಯಾದಿದಾರನೇ ಮುಂದೆ ಬಂದು ನಾನು ಹೇಳ್ತೀನಿ ಅಂತ ಹೇಳುವಾಗ 3 ವಾರ ಆದರೂ ಕೂಡ ಇದರ ಬಗ್ಗೆ ಗೃಹ ಸಚಿವರ ಪ್ರತಿಕ್ರಿಯೆ ಮತ್ತು ತನಿಖಾಧಿಕಾರಿಗಳ ಮಂದಗತಿಯ
ಕಾರ್ಯ ಅದು ನಾವು ಬೆರ್ತಕ್ಕಂಥದ್ದಲ್ಲ. ಆ ದಿಕ್ಕಿನಲ್ಲಿ ಅವರು ಆದ್ದರಿಂದ ಈ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಇವತ್ತು ನಿಮ್ಮೆಲ್ಲರನ್ನು ಕೂಡ ಆಹ್ವಾನಿಸಿದ್ವಿ. ಈ ದೇಶದಲ್ಲಿ ಬದಲಾವಣೆ ಆಗಬೇಕಾದ್ರೆ ಪ್ರೆಸ್ ಈಸ್ ದಿ ಮೋಸ್ಟ್ ವಾಚ್ ಡಾಗ್. ಪ್ರೆಸ್ನಿಂದ ಬಹಳಷ್ಟು ಕೃತ್ಯಗಳು, ಅಪರಾಧಗಳು, ಸರ್ಕಾರಗಳನ್ನ ಉಳಿಸ್ತಕ್ಕಂತಹ ಶಕ್ತಿ ಪ್ರೆಸ್ನವ್ರಿಗೆ ಮಾತ್ರ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಒಪ್ಪಬೇಕಾಗಿದೆ, ಅದಕ್ಕೆ ಗೌರವಿಸಬೇಕಾಗಿದೆ. ಇದೇ ಸಂದರ್ಭದಲ್ಲಿ ನಾನು ಸರ್ವೋಚ್ಚ ನ್ಯಾಯಾಲಯದಲ್ಲಿ, ಉಚ್ಚ ನ್ಯಾಯಾಲಯಗಳಲ್ಲಿ ಪ್ರೆಸ್, ದಿ ಜರ್ನಲಿಸ್ಟ್ ಆಸ್ ಅನ್ ಆಕ್ಟಿವಿಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಈಸ್ ದಿ ಓಲ್ಗಾ ಟೆಲಿಸ್. ಓಲ್ಗಾ ಟೆಲಿಸ್ ಈಸ್ ಎ ಜರ್ನಲಿಸ್ಟ್ ಫ್ರಮ್ ಬಾಂಬೆ. ಅವರು ಸಂವಿಧಾನದ ಪೀಠದಲ್ಲಿ ಈ ಸ್ಲಮ್ ಡಲರ್ಸ್ಗೆ ಮತ್ತು ಸ್ಟ್ರೀಟ್ ವೆಂಡರ್ಸ್ಗೆ ಫಂಡಮೆಂಟಲ್ ರೈಟ್ಸ್ ಇದೆ ಅಂತಕ್ಕಂಥ ಒಂದು ಚಾರಿತ್ರಿಕವಾಗಿರ್ತಕ್ಕಂಥ ತೀರ್ಪನ್ನು ನೀಡಬೇಕಾಗಿದೆ. ಜರ್ನಲಿಸ್ಟ್ ಹ್ಯಾವ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ನಿಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತಿದ್ದೇನೆ. ಆದ್ದರಿಂದ ಯು ಹ್ಯಾವ್ ಟು ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಐ ಆಮ್ ವೆರಿ ಹ್ಯಾಪಿ ದಟ್ ಲಾರ್ಜ್ ನಂಬರ್ ಆಫ್ ದಿ ಕರೆಸ್ಪಾಂಡೆಂಟ್ಸ್, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದವರು ಬಹಳ ಜನ ಬಂದಿದ್ದೀರಿ, ಬಹಳ ಸಂತೋಷ ಆಗಿದೆ. ಆದರೆ ಇದನ್ನು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂತಹ ಕಾರ್ಯವನ್ನ ನೀವು ಮಾಡಿದ್ರೆ ಮಾತ್ರ ಅದು ಯಾವುದೇ ಸರ್ಕಾರ ಆಗಲಿ, ಯಾವುದೇ ಅಧಿಕಾರಿಗಳಾಗಲಿ, ಯಾವುದೇ ನ್ಯಾಯಾಲಯಗಳಾಗಲಿ ಸರಿಯಾದ ರೀತಿಯಲ್ಲಿ ಕ್ರಮಗಳನ್ನ ವಹಿಸಿ ತಪ್ಪಿತಸ್ಥರನ್ನ ಹುಡುಕಿ ಸತ್ಯಶೋಧನೆಯನ್ನ ಮಾಡಿ, ಇದು ಒಂದು ಸ್ವತಂತ್ರ ಭಾರತ ದೇಶದಲ್ಲಿ ಜನರಿಗೆ ಎಲ್ಲರಿಗೂ ಕೂಡ ಒಂದು ಸ್ಥೈರ್ಯದಿಂದ ಜೀವನ ಮಾಡ್ತಕ್ಕಂಥ ಒಂದು ವಾತಾವರಣವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ನಾನು ಬಹಳ ತೀವ್ರವಾಗಿ ಯೋಚನೆ ಮಾಡಿ ಇಂತಹ ಒಂದು ಘಟನೆ ನಿವೃತ್ತಿಯಾಗಿ ಯಾವತ್ತೂ ಕೂಡ ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗಿ ಅಡ್ರೆಸ್ ಮಾಡ್ತಕ್ಕಂಥ ಕ್ರಮ ಇಲ್ಲ, ಮಾಡಬಾರ್ದು ಅಂತಲ್ಲ. ಆದರೆ ನಾವು ನಿವೃತ್ತಿ ಆದಮೇಲೆ ಜನರಿಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನೋಡಿ ಅದು ತಟ್ಕೊಳ್ಳೋಕ್ಕಾಗ್ದೇನೆ ನಾನು ಕೇಳಿದಾಗ ಸ್ನೇಹಿತರು ಬರ್ತೀನಿ ಅಂತ ಹೇಳಿದೆ. ಆದ್ರಿಂದ ನಿಮ್ಮ ಮುಂದೆ ನಾನು ಇಲ್ಲಿದ್ದೀನಿ. ಇಲ್ಲಿ ನಮ್ಮೆಲ್ಲರ ಕರ್ತವ್ಯ ನಾಗರಿಕ ಸಮಾಜದ ವ್ಯವಸ್ಥೆಯಲ್ಲಿ, ಸಂವಿಧಾನದ ಆಡಳಿತದ ವ್ಯವಸ್ಥೆಯಲ್ಲಿ, ಶಾಸನಗಳ ಅನ್ವಯ ಅಪರಾಧಗಳು ಯಾವೇ ಮಾಡಿದ್ರು ಕೂಡ ಸತ್ಯ ಶೋಧನೆಯನ್ನ ಮಾಡ್ತಕ್ಕಂತಹ ಜನರು ಇವಾಗ ಹಿಂದೆ ಸರಿತಾ ಇದ್ದಾರೆ. ಆದ್ರಿಂದ ಸಾಕ್ಷಿ ಫಿರ್ಯಾದುದಾರ ಅವರು 100 ದೇಹಗಳನ್ನ ಸಾಯಿಸಿರ್ತಕ್ಕಂಥ ದೇಹಗಳನ್ನ ನಾನು ನೋಡಿದ್ದೀನಿ, ನಾನು ತೋರಿಸ್ತೀನಿ, ಅದನ್ನೆಲ್ಲ ಎಕ್ಸ್ಯೂಮ್ ಮಾಡಿ ಇದಕ್ಕೆ ತನಿಖೆ ಮಾಡಿ ಅಂತ ಹೇಳಿ ಅವರು ಮಾತ್ರ. ಈ ಸಂದರ್ಭದಲ್ಲಿ ನಾನು ಏನು ಹೇಳಬಯಸ್ತಿದ್ದೆ ಅಂತ ಹೇಳಿದ್ರೆ, ನಿನ್ನೆ ಒಂದು ಯೂಟ್ಯೂಬ್ನಲ್ಲಿ ಮತ್ತೆ ಫಾರ್ಮರ್ ಸಬ್ ಇನ್ಸ್ಪೆಕ್ಟರ್ ಮಟ್ಟನ್ ಅವರು, ಗಣೇಶ್ ಮಟ್ಟನ್ ಅವರು ಕೂಡ ಯೂಟ್ಯೂಬ್ನಲ್ಲಿ ಇವತ್ತು ಸ್ವಯಂ ಪ್ರೇರಿತ ಯೂಟ್ಯೂಬ್ನಲ್ಲಿ ಹೇಳಿದ್ದಾರೆ, ಡೌನ್ಲೋಡ್ ಮಾಡ್ಕೋಬಹುದು ಅಂತ ಕೂಡ ಹೇಳಿದ್ದಾರೆ. ಅವರು ಹೇಳಿದ್ದಾರೆ, ಒಂದು ಖಾಲಿ ಪೇಪರ್ನಲ್ಲಿ ಸಹಿ ಮಾಡಿ ಎಲ್ಲೆಲ್ಲಿ ಪೇಪರ್ ಕೊಟ್ಟು ಎಲ್ಲೆಲ್ಲಿ ಮೃತ ದೇಹಗಳನ್ನು ಹೊಡಿತೀರಿ ಅದು ತೋರಿಸಿ ಅಂತ ಒತ್ತಡ ಮಾಡ್ತಾ ಇರ್ತಕ್ಕಂಥದ್ದು ಅವರು ನಿನ್ನೆ ಸಾರ್ವಜನಿಕವಾಗಿ ಹೇಳಿದ್ದಾರೆ. ಆದ್ರಿಂದ ಸಾಕ್ಷಿ ಫಿರ್ಯಾದುದಾರನಿಗೆ ಅವನಿಗೆ ಬಹಳ ಭಯ ಇದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಗೃಹ ಇಲಾಖೆ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಗೃಹ ಮಂತ್ರಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಿದ್ದೀನಿ. ಡಿಮ್ಯಾಂಡ್ ಅಂತ ಹೇಳ್ತಾ ಇಲ್ಲ, ಮನವಿ ಮಾಡ್ತಿದ್ದೀನಿ. ಯಾರು ಸಾಕ್ಷಿ ಫಿರ್ಯಾದುದಾರ ಮುಂದೆ ಬಂದಿದ್ದಾರೋ ಅವರಿಗೆ ಸೆಕ್ಯೂರಿಟಿ, ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಕ್ಕಂಥದ್ದು ಆದ್ಯ ಕರ್ತವ್ಯವಾಗಿದೆ. ತ್ವರಿತವಾಗಿ ಆ ಕೆಲಸವನ್ನು ಮಾಡಬೇಕು. ಇಲ್ಲವಂತ ಹೇಳಿದ್ರೆ ಅವನೇನಾದರೂ ಭಯ ಬೆದರಿಕೆ ಇದೆ, ಅವನೇನಾದರೂ ಆದರೆ ಸಂಬಂಧಪಟ್ಟ ಸರ್ಕಾರ ಅಂದ್ರೆ ಹೋಮ್ ಮಿನಿಸ್ಟ್ರಿ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್
ಕಾರಣೀಭೂತರಾಗ್ತಾರೆ. ಇದೇ ಸಮಯದಲ್ಲಿ ಈಗ ತಾನೇ ನನಗೆ ಮಾಹಿತಿ ಬಂದಿದೆ, ವಕೀಲರು ಯಾರು ಮುಂದೆ ಬಂದು ಇದಕ್ಕೆ ಸಾಕ್ಷಿ ಫಿರ್ಯಾದಿಗೆ ಧೈರ್ಯವನ್ನು ತುಂಬುತ್ತಾ ಇದ್ದಾರೋ ಅವರ ಮೇಲೂ ಕೂಡ ಭಯ ಬೆದರಿಕೆಯನ್ನ ಹೂಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಪೊಲೀಸ್ ಪ್ರೊಟೆಕ್ಷನ್ ಬಹಳ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ, ಲಾಯರ್ಗಳಿಗಾಗಲಿ ಸಾಕ್ಷಿದಾರರಿಗಾಗಲಿ ಏನಾದರೂ ಕಿಂಚತ್ತು ಹೆಚ್ಚು ಕಮ್ಮಿ ಆದರೆ ಡೈರೆಕ್ಟರ್ ಜನರಲ್, ಹೋಮ್ ಮಿನಿಸ್ಟರ್ ಅಂಡ್ ಕರ್ನಾಟಕ ರಾಜ್ಯ ಸರ್ಕಾರ ಜವಾಬ್ದಾರಿ ಆಗ್ತದೆ. ಅವಾಗ ಜನರು ಹುಲ್ಲೆತ್ತಾರೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಬಯಸುತ್ತಿದ್ದೇನೆ. ಯೂಟ್ಯೂಬ್ ಇನ್ನೊಂದು ವಿಚಾರ, ಫ್ರೀಡಮ್ ಆಫ್ ಪ್ರೆಸ್. ಸರ್ವೋಚ್ಚ ನ್ಯಾಯಾಲಯ ಆರ್ಟಿಕಲ್ 19(1 is a fundamental right not only to individual, to the press. ಇದರ ಬಗ್ಗೆ ಸಾಕಷ್ಟು ಸಂವಿಧಾನ ಪೀಠಗಳ ತೀರ್ಪುಗಳಿವೆ. ಫ್ರೀಡಮ್ ಆಫ್ ಪ್ರೆಸ್ ಅಂಡ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಮೀಡಿಯಾಗೆ ಬಹಳ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ, ಈ ದೇಶದಲ್ಲಿ ಅಂತ ನಾನು ಪ್ರತಿಪಾದನೆ ಮಾಡ್ತಕ್ಕಂಥ ಒಬ್ಬ ನ್ಯಾಯಮೂರ್ತಿ. ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ನಲ್ಲಿ ಉಪಯೋಗಿಸ್ಕೊಂಡು ಅದು ಗಡಿ ದಾಟಿದಾಗ ಅದು ನೀವು ಕ್ರಮ ತಗೋಬಹುದು. ಅದು ಇಲ್ಲದೇನೆ ಈ ಸುದ್ದಿ ಬಹಳ ಗಮನಾರ್ಹವಾಗಿರ್ತಕ್ಕಂಥ ಸುದ್ದಿಯನ್ನ ಪ್ರೆಸ್ ಮತ್ತು ಯೂಟ್ಯೂಬ್ ನಲ್ಲಿ ಪ್ರಚಾರ ಮಾಡ್ತಾ ಇರುವಾಗ ಇದಕ್ಕೆ ಪ್ರತಿಬಂಧ ಆಜ್ಞೆಗಳನ್ನು ತರ್ತಕ್ಕಂಥದ್ದು ಯಾಕೆ, ಯಾರು, ಏನು ಮಾಡ್ತಿದ್ದಾರೆ, ಯಾಕೋಸ್ಕರ ಇದು ಮಾಡ್ತಾ ಇದ್ದಾರೆ ಅಂತ ಒಂದು ಸಂಶಯ, ಅದು ತೀವ್ರವಾದ ಸಂಶಯ ಜನರಲ್ಲಿ ಮೂಡಿ ಬಂದಿದೆ. ಇವಾಗ ನ್ಯಾಯಾಲಯದವರು ಯೂಟ್ಯೂಬ್ ನಲ್ಲಿ ಇದು ಟೆಲಿಕಾಸ್ಟ್ ಮಾಡಬಾರ್ದು ಅಂತಕ್ಕಂಥ ಪ್ರತಿಬಂಧ ಆಜ್ಞೆಗೆ ಈ ಸಂದರ್ಭದಲ್ಲಿ ನಮ್ಮ ವಕೀಲ ಮಿತ್ರರಿಗೆ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಅರ್ಜಿ ಹಾಕಬೇಕು. ಆ ಪ್ರತಿಬಂಧ ಆಜ್ಞೆಯನ್ನ ಅದು ಖುಲಾಸೆ ಮಾಡಬೇಕು, ವಿಕೆಟ್ ಮಾಡಿಸ್ಬೇಕು. ಅದು ಮಾಡಿಸಿದ್ರೆ ಫ್ರೀಡಮ್ ಆಫ್ ಪ್ರೆಸ್ ನಲ್ಲಿ ಸತ್ಯ ಸಂಗತಿಗಳನ್ನ ಸ್ವಇಚ್ಛೆಯಿಂದ ಎಲ್ಲ ವಾಕ್ ಸ್ವಾತಂತ್ರ್ಯ ಈ ದೇಶದ ಸಮಸ್ತ ಜನರಿಗೆ ರಾಜ್ಯದಲ್ಲಿ ದೇಶದಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಮುಟ್ಟಿಸ್ತಕ್ಕಂಥ ವಾಕ್ ಸ್ವಾತಂತ್ರ್ಯ ಫ್ರೀಡಮ್ ಆಫ್ ಪ್ರೆಸ್ಗೆ ಇದೆ. ಅದು ನ್ಯಾಯಾಲಯದಲ್ಲಿ ಪ್ರತಿಬಂಧ ಆಜ್ಞೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನ ಖುಲಾಸೆ ಮಾಡಕ್ಕೆ ವಕೀಲರು ಅರ್ಜಿ ಹಾಕಬೇಕು. ಅರ್ಜಿ ಹಾಕಿ ನ್ಯಾಯಾಲಯದ ಮುಂದೆ ತರಿಸಬೇಕು, ವಾದ ಮಂಡನೆ ಮಾಡಬೇಕು, ಅದು ವಿಕೆಟ್ ಮಾಡಬೇಕು ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಇಟ್ ಅಫೆಕ್ಟ್ಸ್ ದಿ ಪ್ರೆಸ್ ಅಂಡ್ ದ ಮೀಡಿಯಾ. ಇಟ್ಸ್ ನಾಟ್ ಕರೆಕ್ಟ್. ಇನ್ ಎ ಡೆಮೋಕ್ರಾಟಿಕ್ ಕಂಟ್ರಿ no court should affect the freedom of press. It is violation of the fundamental right and also the judgments of the Supreme Court and the High Court. You can grant interim order not to telecast, not to bring it to the notice by in print media only when they cross their limits of freedom of expression and press. What? Abhivakti Swatantrya is unrestricted. Yes, it is under Article 92 and 6. The reasonable restrictions can be imposed. That's by the government. By law, it can be reasonable restriction. Court also has got the power to restrain the freedom, the press and the media when it affects. ಇಲ್ಲಿ ನೀವು ಹೇಳ್ತಾ ಇರ್ತಕ್ಕಂಥದ್ದು ದಿ ವಿಟ್ನೆಸ್ ಕಂಪ್ಲೇನೆಂಟ್ ಹೂ ಹ್ಯಾಸ್ ವರ್ಕ್ ಇನ್ ದಟ್ ಇನ್ಸ್ಟಿಟ್ಯೂಷನ್ ಫಾರ್ 9 years and ಈಸ್ ದಿ ಪರ್ಸನ್ ಹೂ ಇಸ್ ಟೆಲಿಂಗ್ ನಾನು ಸತ್ತ ಹೆಣ್ಣುಗಳನ್ನ ಹೂಡಿದ್ದೀನಿ, ಅಪರಾಧಗಳು ನಡೆದಿವೆ, ಮಹಾಪರಾಧಗಳು ನಡೆದಿವೆ ಈ ಕ್ಷೇತ್ರದಲ್ಲಿ, ಅದನ್ನೆಲ್ಲ ಪಬ್ಲಿಕ್ಗೆ ತೋರಿಸ್ತೀನಿ, ಇದರ ಬಗ್ಗೆ ತನಿಖೆ ಆಗಬೇಕಾಗಿದೆ, ಇದರ ಬಗ್ಗೆ ತನಿಖೆಯಾಗಿ ಯಾರು ಅಪರಾಧವನ್ನು ಮಾಡಿದ್ದಾರೋ ಅವರಿಗೆ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿದ್ದಾರೋ, ಆವಾಗ ನೀವು ಅದನ್ನ ಹೇಳುವಾಗ ಅದನ್ನ ನೀವು ಈ ಸಾರ್ವಜನಿಕರ ಗಮನಕ್ಕೆ ಪ್ರಿಂಟ್ ಮೀಡಿಯಾದಿಂದಾಗ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಿಂದಾಗ್ಲಿ ಹೇಳುವ
ಒಂದು ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ನಿಮಗಿದೆ, ಅದನ್ನು ಮೀರಿದರೆ ಬೇರೆ ವಿಚಾರಗಳು ಹೇಳಿದರೆ ಅದು ಆವಾಗ ಅವರು ತಡೆಯನ್ನು ಮಾಡುವುದು. ಫ್ರೀಡಮ್ ಆಫ್ ಪ್ರೆಸ್ ಅಂಡ್ ಎಕ್ಸ್ಪ್ರೆಷನ್ಗೆ ಈ ರೀತಿಯ ಒಂದು ತೊಂದರೆ ಉಂಟು ಮಾಡತಕ್ಕಂತಹ ಅರ್ಜಿಗಳನ್ನ ಹಾಕೊಂಡು ಅವ್ರಿಗೆ ಯಾಕೆ ಭಯ? ಅವ್ರೇನು ಮಾಡಲಿಲ್ಲ ಅಂತ ಹೇಳಿದ್ರೆ ಅವರು ನಿರಾಪರಾಧಿಗಳಾಗ್ತಾರೆ, ಅವ್ರ ಮೇಲೆ ಕ್ರಮ ಜರುಗಿಸಲ್ಲ. ಯಾಕೆ ಕೋರ್ಟ್ ಹೋಗಿ ಫ್ರೀಡಮ್ ಆಫ್ ಪ್ರೆಸ್ಗೆ ನೀವು ಪ್ರತಿಬಂಧಾಜ್ಞೆ ತರ್ತೀರಿ ಅನ್ನತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಮ್ಮ ವಕೀಲ ಮಿತ್ರರು ಹೇಳಿದೀವಿ. ಅರ್ಜಿಯನ್ನ ತ್ವರಿತವಾಗಿ ಹಾಕ್ಬೇಕು. ಆಮೇಲೆ ವೆರಿ ಇಂಪಾರ್ಟೆಂಟ್, ಬಹಳ ಸೂಕ್ಷ್ಮವಾಗಿರ್ತಕ್ಕಂತಹ ವಿಚಾರ, ಸಾಕ್ಷಿ ಫಿರ್ಯಾದುದಾರ ಪೊಲೀಸ್ನವರಿಗೆ ಅವರ ಅಡ್ರೆಸ್ ಅನ್ನು ಹೇಳೋದಕ್ಕೆ ಒಂದು ಅವರಿಗೆ ಭಯ ಇದೆ. ಯಾಕಂತಂದ್ರೆ ಅವನ ಪ್ರಾಣ ಭಯ ಇದೆ ಅಂತ. ಆವಾಗ ಈ 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಅದು ಪುರಾವೆ ಆಗ್ತದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಅದು 164 ಅಂತ ಹೇಳಿದ್ರೆ 183 ನಾವು BNSS. ಸೊ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಪುರಾವೆ ಆಗ್ತದೆ ಕೇಸ್ಗಳಲ್ಲಿ. ಅದನ್ನ ಲೀಕ್ ಮಾಡ್ತಕ್ಕಂಥದ್ದು ಹೇಗೆ ಆಗುತ್ತೆ? ಪೊಲೀಸ್ ಅಧಿಕಾರಿಗಳು ಬಹಳ ಸೀಕ್ರೆಟ್ ಆಗಿ ಇಡ್ಬೇಕಾಗಿತ್ತಲ್ಲ. ಅದು ಸೀಕ್ರೆಟ್ ಆಗಿ ಯಾಕೆ ಇರಲಿಲ್ಲ? ಅದನ್ನ ಯಾಕೆ ಡಿಸ್ಕ್ಲೋಸ್ ಮಾಡ್ತಿದ್ದಾರೆ? ಇದರಿಂದ ಮುಂದಿನ ತನಿಖೆಗೆ ಅಡ್ಡಿ ಆಗ್ತದೆ ಅಂತಕ್ಕಂಥ ಒಂದು ಸಂಶಯ ಕೂಡ ಸಾರ್ವಜನಿಕರಲ್ಲಿದೆ. ಆದ್ರಿಂದ ನಾವು ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಸರ್ಕಾರ, ಜನ ಸರ್ಕಾರ, ಅದು ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ADGPಗೆ ಹೇಳ್ತೀನಿ, ಸಾಕ್ಷಿ ಫಿರ್ಯಾದುದಾರನಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು, SITಯನ್ನು ರಚನೆ ಮಾಡಬೇಕು, SIT ಮಾನಿಟರ್ ಮಾಡ್ತಕ್ಕಂಥ ಒಂದು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಯನ್ನು ನೇಮಕ ಮಾಡಬೇಕು, ಈ ತ್ವರಿತವಾಗಿ ತನಿಖೆಯನ್ನು ನಡೆಸಿ ಕ್ರಮ ಜರುಗಿಸಬೇಕು, ಮತ್ತೆ ಲಾಯರ್ಗಳಿಗೂ ಕೂಡ ಪ್ರೊಟೆಕ್ಷನ್ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಟ್ ಇದರಲ್ಲಿ 367 ಯುವತಿಯರು 18, 19, 20, 21 ವಯಸ್ಸು ಉಳ್ಳ ಯುವತಿಯರು, ಇವರು ಎಲ್ಲರೂ ಕೂಡ ಧರ್ಮಸ್ಥಳ ಸುತ್ತಮುತ್ತಲು ಹಳ್ಳಿಗಳಲ್ಲಿ ವಾಸ ಮಾಡೋರು. ಇವರು ಎಲ್ಲರೂ ಕೂಡ ಧರ್ಮಸ್ಥಳ ನಡೆಸ್ತಿರುವ ಆ ಕಾಲೇಜು, ಮೆಡಿಕಲ್ ಕಾಲೇಜು, ಲಾ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಓದ್ತಿರುವ ಯುವತಿಯರು ಕಾಣೆಯಾಗಿದ್ದಾರೆ. ಮೊಟ್ಟ ಮೊದಲು ಪದ್ಮಲತಾ, ಅದು ಎಲೆಕ್ಷನ್ ವಿಚಾರ ಥ್ರೆಟ್ ಆಗುತ್ತೆ, ಅದನ್ನು ರಿಜಿಸ್ಟರ್ ಆಗುತ್ತೆ. ಪದ್ಮಲತಾ ಅತ್ಯಾಚಾರ ಮಾಡಿ ಕೊಂದಿದ್ದಾರೆ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿದೆ. ತದನಂತರ ಅನನ್ಯ ಭಟ್, ಇವತ್ತು ಮೆಡಿಕಲ್ ಕಾಲೇಜ್ ಫಸ್ಟ್ ಇಯರ್ ಸ್ಟೂಡೆಂಟು, ಅವಳನ್ನು ಅತ್ಯಾಚಾರ ಮಾಡಿ ಕೊಂದಿದ್ರು. ವೇದವಲ್ಲಿ ಮಿಸ್ಟೇಕನ್ ಐಡೆಂಟಿಟಿ, ಸೌಜನ್ಯ, ಟಾರ್ಗೆಟ್ ಇದ್ದಿದ್ದು ಬೇರೆ ಹುಡುಗಿ, ಅವ್ರ ಜಮೀನನ್ನು ಕೇಳ್ತಾರೆ, ಇವರು ಜಮೀನು ಕೊಟ್ಟಿಲ್ಲ, ಮಾರಾಟ ಮಾಡಿಲ್ಲ ಅಂದು ಆ ಯುವತಿಯನ್ನ ಆವತ್ತು ಅಪ್ಡೇಟ್ ಮಾಡೋಕ್ಕೆ ಪ್ಲಾನ್ ಇತ್ತು. ಐಡೆಂಟಿಟಿ ಮಿಸ್ಟೇಕಲ್ಲಿ ಸೌಜನ್ಯನೆಲ್ಲ ಕೊಂದರು. ಅಂದರೆ ಸುಮಾರು ಯುವತಿಯರು ಅತ್ಯಾಚಾರಕ್ಕೆ ಒಳಪಟ್ಟು ಕೊಲೆ ಆಗಿದ್ದಾರೆ. ಈಗ ಕಣ್ಣಾರೆ ಕಂಡ ಸಾಕ್ಷಿ, ಇಷ್ಟವರೆಗೆ ಕಣ್ಣಾರೆ ಕಂಡ ಸಾಕ್ಷಿ ಇರಲಿಲ್ಲ. ಮೊಟ್ಟ ಮೊದಲು ಕಣ್ಣಾರೆ ಕಂಡ ಸಾಕ್ಷಿ, ಅದನ್ನು ಬರಿಯಲ್ ಮಾಡಿರೋರು ಅವರು ಹೊರಗೆ ಬಂದು ಹೇಳಿದ್ದಾರೆ, ನಾನೇ ಬರಿ ಮಾಡಿದ್ದು, ನನ್ನ ಜೊತೆ ಇನ್ನೊಬ್ಬನು ಇದ್ದ, ನಾವು ಇಬ್ಬರು ದಲಿತರು, ನಾವು ಪೌರ ಕಾರ್ಮಿಕರು, ಹೌಸ್ ಕೀಪಿಂಗ್ ವರ್ಕರ್ ಅಂತ ಹೇಳಿದ್ದಾರೆ. ಅದರಲ್ಲಿ 6 ತಿಂಗಳು ಮುಂಚೆ ಒಬ್ಬರು ತೀರ್ಕೊಂಡಿದ್ದಾರೆ. ಕಣ್ಣಾರೆ ಕಂಡ ಸಾಕ್ಷಿ ಒಬ್ಬರೇ. ಇದರಲ್ಲಿ ಪಾಯಿಂಟ್ ಏನಂದ್ರೆ FIR ದಾಖಲಾಗಿದೆ. ಇದು ಕನ್ಫೆಷನಲ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಅವರು ಅಪ್ರೂವರ್ ಆಗ್ಬೋದು, ಆರೋಪಿ ಆಗ್ಬೋದು, ಅಥವಾ ಸಾಕ್ಷಿ ಆಗ್ಬೋದು. ಈಗ ಡೆಡ್ ಬಾಡಿ ಇದೆ, ಅಲ್ಲಿ ಏನು ನಡೀತಾ ಇದೆ ಅಂದರೆ, ಇಷ್ಟು ಒಂದು ದೊಡ್ಡ ಪ್ರಕರಣದ ವಿಚಾರವನ್ನು ಒಂದು ಸಬ್ ಇನ್ಸ್ಪೆಕ್ಟ್ರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ವಯಸ್ಸು 28. ಅವರು ಇವರನ್ನ ವಿಚಾರಣೆ ಮಾಡ್ತಾರೆ, ಹೊರಗೆ ಹೋಗಿ ಫೋನ್ ಮಾಡ್ತಾರೆ, ಎಲ್ಲಿಂದೋ ಇನ್ಸ್ಪೆಕ್ಷನ್ ಬರ್ತಾ ಇದೆ, ಮತ್ತೆ ವಿಚಾರಣೆ ಮಾಡ್ತಾರೆ. ಈ ರೀತಿ ನಡೀತಾ ಇದೆ. ಇವತ್ತು ಡೆಕ್ಕನ್ ಹೆರಾಲ್ಡ್ ಪೇಪರಲ್ಲಿ ಒಂದು ಸುದ್ದಿ ಬಂದಿದೆ, ಅದರಲ್ಲಿ ಎಲ್ಲಿದ್ದಾರೆ ಗೊತ್ತಿಲ್ಲ ಅಂದು ಮಿಸ್ಲೀಡಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ.
ನಿಜ ನಿನ್ನೆ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ನೋಡಿ ಮನವಿ ಕೊಟ್ಟು ಅವ್ರ ಹತ್ರ ಬೇಡ್ಕೊಂಡ್ವಿ, ಸರ್ ಇಮಿಡಿಯೇಟ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು, ಆ ಟೀಮು FSL ಟೀಮನ್ನು ಕರೆದುಕೊಂಡು ಹೋಗ್ಬೇಕು, ಚೈನ್ ಆಫ್ ಕಸ್ಟಡಿ ಇದೆ, DNA ಪ್ರೊಫೈಲ್ ಸಿಗುತ್ತೆ, ಇದು ಮಾಡಿದ್ರೆ ಸುಮಾರು ವಿಷಯಗಳು ಬರ್ತಾ ಇದೆ ಅಂದು. ಇದು ದೊಡ್ಡ ಒಂದು ಕೊಲೆ ಪ್ರಕರಣ, ಇದು ಇಡೀ ದೇಶದಲ್ಲಿ ನೂರಾರು ಕೊಲೆಗಳು, 367 ಯುವತಿಯರಿಗೆ ಕಾಣೆ, ಕೊಲೆ, ಅತ್ಯಾಚಾರ, ಹಿಂಸಾಚಾರ, ಬರಿಯಲು, ಮಾಸ್ ಮರ್ಡರ್, ಮಾಸ್ ರೇಪ್, ಮಾಸ್ ಬರಿಯಲ್. ಹಿಟ್ಲರ್ ಕಾಲದಲ್ಲಿ ಆಶ್ವಿಚ್ ಅನ್ನೋ ಒಂದು ಜಾಗದಲ್ಲಿ ನಡೀತು, ತದನಂತರ ಇದೇ ಸೆಕೆಂಡು ಮಾಸ್ ಎಲ್ಲಿ ಇಂಡಿಯಾದಲ್ಲಿ ಎಲ್ಲಿ ನಡೆದಿಲ್ಲ. ಇಷ್ಟು ದೊಡ್ಡ ಪ್ರಕರಣ ಇದು. ಇದನ್ನ ಬೆಸ್ಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯನ್ನು ಇಟ್ಟು ತನಿಖೆ ಮಾಡಿದ್ರೆ ನಿಜ ಹೊರಗೆ ಬರುತ್ತೆ. ಇವತ್ತು ಅನನ್ಯ ಭಟ್ ಅವ್ರ ತಾಯಿ ಹೇಳ್ತಾಳೆ ಪೇಪರಲ್ಲಿ, ಅದು ಎಕ್ಸ್ಯೂಮ್ ಮಾಡಿದ್ರೆ ನನ್ನ ಮಗಳದು ಶವ ಸಿಗುತ್ತೆ ಅಂತ ಅಮ್ಮ ಹೇಳ್ತಾರೆ. ಸ್ಕೆಲೆಟನ್ ಸಿಕ್ಕಿದ್ರೆ ನನ್ನ ಮಗಳದೇ ಸಿಗುತ್ತೆ ಅಂತ ಹೇಳ್ತಾಳೆ. ಇವತ್ತು ಪೇಪರಲ್ಲಿ ಬಂದಿದೆ. ಅನನ್ಯ ಭಟ್ ತಾಯಿ, ವೇದವಲ್ಲಿ ತಾಯಿ, ಪದ್ಮಲತಾ ತಾಯಿ, ಸೌಜನ್ಯ ತಾಯಿ, 367 ತಾಯಿಗಳು, ಅವ್ರ ಕುಟುಂಬ, ಇಡೀ ಸ್ಟೇಟು. ಇದು ಕೊಲೆಗಾರರು ಯಾರಾಗ್ಲಿ ಇರ್ಲಿ. ಅಂದ್ರೆ ಈಗ ಗೊತ್ತಾಗಿರೋದು, ನ್ಯಾಯಾಧೀಶರ ಮುಂದೆ ತಪ್ಪೊಪ್ಪಿಗೆ ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟಾಗ ಸುಮಾರು ಜನರು ಹೆಸರನ್ನ ಹೇಳಿದ್ದಾರೆ. ಗೊತ್ತು ಪೊಲೀಸರಿಗೆ ಈ ಕೃತ್ಯವನ್ನು ನಡೆದಿದ್ದು ಯಾರು ಅನ್ನೋದು ನ್ಯಾಯಾಧೀಶರಿಗೂ ಮತ್ತು ನ್ಯಾಯಾಧೀಶರಿಗೆ ಮತ್ತೆ ಆ ಹುಡುಗನಿಗೆ ಗೊತ್ತು, ಇಬ್ಬರಿಗೆ. ಅಲ್ಲಿ ಪೊಲೀಸರು ಇರೋದಿಲ್ಲ, ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡುವಾಗ ಪೊಲೀಸರಲ್ಲಿ ಇರೋದಿಲ್ಲ, ಅದು ಸೀಲ್ಡ್ ಕವರಲ್ಲಿ ಇರುತ್ತೆ. ಅಂದ್ರೆ ಗೊತ್ತು, ಪೊಲೀಸರಿಗೂ ಗೊತ್ತು, ಅವ್ರನ್ನ ವಿಚಾರಣೆ ಮಾಡಿದ್ದಾರೆ, ಯಾಕೆ ಬಂಧಿಸಿಲ್ಲ ಅಂದ್ರೆ ಆ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡುವ DSP ಇಬ್ಬರನ್ನ ಸಸ್ಪೆಂಡ್ ಮಾಡಬೇಕಾಗುತ್ತದೆ. ಅಲ್ಲಿರೋ ಡಿಸ್ಟ್ರಿಕ್ಟ್ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಟ್ರಾನ್ಸ್ಫರ್ ಮಾಡಬೇಕಾಗುತ್ತದೆ. ಪೊಲೀಸರು, ಲಾ ಕೀಪರು, ಲಾ ಮೇಕರು, ಲಾ ಬ್ರೇಕರು ಎಲ್ಲ ಸೇರ್ಕೊಂಡು ಇಡೀ ಒಂದು ರಾಜ್ಯಾಂಗವನ್ನ ಧರ್ಮಸ್ಥಳದಲ್ಲಿ ನಡೆಸ್ತಾ ಇದ್ದಾರೆ. ಆ ರಾಜ್ಯಾಂಗಕ್ಕೆ ಯಾರು ಹೊಣೆಗಾರರು, ಅವ್ರು ಎಲ್ಲರ ಮೇಲೆ ಕೂಡ ಕ್ರಮ ಜರುಗಿಸಬೇಕಂದು ಇವತ್ತು ನಾವು ಈ ಪ್ರೆಸ್ ಮೀಟ್ಗೆ ಬಂದಿದ್ವಿ. ಕರ್ನಾಟಕ ಜನರು, ಪ್ರೋಗ್ರೆಸಿವ್ ಇಂಡಿವಿಜುವಲ್ಸ್, ಪಕ್ಷಗಳು, ಎಲ್ಲ ಪಕ್ಷಗಳು ಸೇರಿ ಭಾರಿ ದೊಡ್ಡ ಆಂದೋಲನ ನಡೆಸಬೇಕಾಗುತ್ತದೆ. ಇಂಥ ಒಂದು ಪ್ರಕರಣ ಇಡೀ ದೇಶದಲ್ಲಿ ನಡೆದಿಲ್ಲ. ಅಷ್ಟೊಂದು ಗಂಭೀರ ಸ್ವರೂಪದ ಒಂದು ಕೃತ್ಯ ಇದು. ಇದನ್ನ ಎಲ್ಲ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಬೇಕು, ಹೋರಾಟನೂ ನಡಿಬೇಕು, ತನಿಖೆ ಆಗಬೇಕು. ಒಂದು ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಆರ್ ರಿಟೈರ್ಡ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಆರ್ ಸಿಟ್ಟಿಂಗ್ ಆರ್ ರಿಟೈರ್ಡ್ ಜಡ್ಜ್ ಆಫ್ ಕರ್ನಾಟಕ ಹೈಕೋರ್ಟ್ ಮಾನಿಟರ್ ಮಾಡಿದ್ರೆ ನ್ಯಾಯ ಸಿಗುತ್ತದೆ, ನಿಜ ಹೊರಗೆ ಬರುತ್ತದೆ ಎಂದು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಇಷ್ಟೊಂದು ಅವಕಾಶಕ್ಕೆ ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಜಸ್ಟಿಸ್ ಗೋಪಾಲ್ ಗೌಡರು ಮತ್ತು ಸೀನಿಯರ್ ಅಡ್ವೊಕೇಟ್ ಬಾಲನ್ ಅವರು ನಿಮ್ಗೆಲ್ಲವನ್ನು ಅವರು ಬಿಟ್ಟ ಒಂದೆರಡು ವಿಷಯಗಳನ್ನು ಮಾತ್ರ ನಿಮ್ಗೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಿನ್ನೆ ಅಲ್ಲಿನ ಅಡ್ವೊಕೇಟ್ಸ್ ಆಗಿರುವಂತಹ ಧೀರಜ್ ಮತ್ತು ಅನನ್ಯ ಗೌಡ ಅವರಿಬ್ಬರು ಕೂಡ ಹೋಮ್ ಮಿನಿಸ್ಟರ್ಗೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವರಿಗೆಲ್ಲರಿಗೂ ಕೂಡ ಲೆಟರ್ ಬರೆದು ಯಾವ ರೀತಿ ಲೀಕ್ ಆಗ್ತಾ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಅವ್ರು ಕೊಟ್ಟ ಸ್ಟೇಟ್ಮೆಂಟ್, ಪೊಲೀಸರ ಮುಂದೆ ಕೊಟ್ಟ ಸ್ಟೇಟ್ಮೆಂಟ್ ಲೀಕ್ ಆಗಿ ಈಗ ಅವ್ರಿಗೆ ಬೇಕಾಗಿರುವಂತ ಕಡೆ ಅದನ್ನ ಬಳಸ್ಕೊಳ್ತಾ ಇರುವಂತಹ ಅಪಾದನೆ ಅದರಲ್ಲಿದೆ. ಇದನ್ನ ಬಹಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಎರಡನೇದು, ನಿನ್ನೆ ಇದನ್ನ ಒಂದಷ್ಟು ಸ್ಕೆಲಿಟನ್ ಮತ್ತು ಇದನ್ನೆಲ್ಲವನ್ನು ಅವರು ತೋರಿಸಿದಾಗ, ಇಲ್ಲ ನೀವು ಪೊಲೀಸ್ ಮುಂದ್ಗಡೆ ನೀವು ತೋರಿಸಿ ಅದನ್ನ ಮಹಜರ್ ಮಾಡಿ ಅಂತ ಹೇಳಿದಾಗ, ಮಹಜರ್ಗೋಸ್ಕರ ಇಡೀ ದಿನ ಕಾದಿದ್ರು ಕೂಡ ಪೊಲೀಸರು ಬಂದಿಲ್ಲ. ಆಕ್ಚುಲಿ ಮಹಜರ್ ಮಾಡ್ಬೇಕಾದ್ರೆ ಪೊಲೀಸರು ಮೊದಲು ಹೋಗಿರ್ಬೇಕು, ಆಮೇಲೆ ವಕೀಲರಾಗ್ಲಿ ಇವರಾಗ್ಲಿ ಹೋಗಿರ್ಬೇಕು. ಅಂತ ನೋಡಿದ್ರೆ ಇವರೇ ಮೊದಲೇ ವಕೀಲರು ಹೋಗಿ ಕಾದಿದ್ದಾರೆ. ಆ ಮಳೆಯಲ್ಲಿ, ಆ ಸಣ್ಣ ರಸ್ತೆ, ಆ ಸಣ್ಣ ರಸ್ತೆಯಲ್ಲಿ ಆ ಕಂಪ್ಲೇಂಟು ಮತ್ತು ವಕೀಲರು ಕಾಯ್ತಾ ಇದ್ದಾರೆ. ಏನಾದರೂ ಒಂದು ಸಣ್ಣ ಅನಾಹುತ ಆದರೂ ಕೂಡ ಆ ವಕೀಲರು ಮತ್ತು
ಅಲ್ಲಿರುವಂತಹ ಕಂಪ್ಲೇಂಟು ಪ್ರಾಣಕ್ಕೆ ಅಪಾಯ ಆಗುವಂತಹ ಪರಿಸ್ಥಿತಿಯಲ್ಲಿ ಕಾದಿದ್ದಾರೆ ಅನ್ನೋದನ್ನ ತಾವೆಲ್ಲರೂ ಕೂಡ ಗಮನ ಇಟ್ಟು ಗಮನಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮುಂದ್ಗಡೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದ್ರ ಜೊತೆಗೆ ಈಗಾಗಲೇ ಸಾಹೇಬ್ರೆಲ್ಲ ಹೇಳ್ದಂಗೆ ಒಂದು ಪ್ರೊಟೆಕ್ಷನ್ ಕೊಡುವಂತ ಕೆಲಸ ಬಹಳ ಮುಖ್ಯವಾಗಿ ಆಗ್ಬೇಕಾಗಿದೆ. ಯಾಕಂತಂದ್ರೆ ಈಗಾಗಲೇ ಅಲ್ಲಿ ಎಂತಹ ಅನಾಹುತಗಳು ನಡೆದಿದ್ದಾವೆ ಅಂತ ನಿಮ್ಗೆ ಗೊತ್ತಿದೆ. ಸಣ್ಣ ಸಣ್ಣ ಮಕ್ಕಳನ್ನು ಕೊಂದಿದ್ದಾರೆ. 12 ವರ್ಷ, 13 ವರ್ಷ, 14 ವರ್ಷದ ಶಾಲಾ ಮಕ್ಕಳು, ಅವರ ಸ್ಕೂಲ್ ಬ್ಯಾಗು, ಅವರ ಟಿಫನ್ ಕ್ಯಾರಿಯರು, ಅವರ ಬುಕ್ಸು ಎಲ್ಲೂ ಅಲ್ಲೇ ಬಿದ್ದಿದೆ. ಆ ಕಂಪ್ಲೇಂಟ್ ಹೇಳಿರುವಂತಹ ಸ್ಟೇಟ್ಮೆಂಟ್ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆ ಸಣ್ಣ ಮಕ್ಕಳನ್ನ ರೇಪ್ ಮಾಡಿ ಅವರ ಪ್ರೈವೇಟ್ ಪಾರ್ಟ್ಸ್ ನ ಆಸಿಡ್ ಇಂದ ಸುಟ್ಟು ಕೊಂದಿದ್ದಾರೆ ಅಂತಂದ್ರೆ ಅಲ್ಲಿರುವಂತಹ ದಾರುಣತೆ ನಾನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಷ್ಟು ಕ್ರೂಯಲ್ ಆಗಿರ್ಬೇಕು ಆ ದಾರುಣತೆ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಬರೀ ಆತ ಒಬ್ಬ ಹೊರಗಡೆ ಬಂದಿರೋದಲ್ಲ. ಆ ಕಂಪ್ಲೇಂಟ್ ಜೊತೆ ನಾವೆಲ್ಲರೂ ಕೂಡ ನಿಲ್ಬೇಕಾಗಿದೆ. ಯಾಕೆಂತ ಕೇಳಿದ್ರೆ ಆ ಸತ್ಯವನ್ನ ಹೊರಗಡೆ ಬರ್ಬೇಕಾದ್ರೆ ನಮ್ಮೆಲ್ಲರ ಮಾರಲ್ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಲೀಗಲ್ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಮೀಡಿಯಾ ಸಪೋರ್ಟ್ ಅಂತೂ ಇನ್ನೂ ಹೆಚ್ಚು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇಂಥ ಒಂದು ಸನ್ನಿವೇಶದಲ್ಲಿ ಬಹುಶಃ ಸ್ವತಂತ್ರ ಭಾರತದಲ್ಲಿ ನಿಜಾಮರ ಕಾಲದಲ್ಲೂ ಕೂಡ ಈ ತರದ ಒಂದು ಇದು ನಡೆದಿರ್ಲಿಲ್ವೇನೋ. ಬಾಲನ್ ಸಾರ್ ಹೇಳ್ದಂಗೆ ಹಿಟ್ಲರ್ನ ನಂತರ ಆಗ್ತಾರಂತ ಬಹಳ ದೊಡ್ಡ ಇದು ಬರೀ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ಬರೀ ಇಂಡಿಯಾಕ್ಕೆ ಸೀಮಿತ ಅಲ್ಲ, ಇಡೀ ಜಗತ್ತೇ ನೋಡ್ಬೇಕಾಗಿರುವಂತಹ ಒಂದು ಅಷ್ಟು ದೊಡ್ಡ ಇನ್ಸಿಡೆನ್ಸ್. 100 ಜನ ಅಥವಾ 1000 ಜನ ಅನ್ಸತ್ತಿರುವಂತ ಚಾನ್ಸಸ್ ಇದೆ. ಅದನ್ನೆಲ್ಲವಲ್ಲೂ ಕೂಡ ಈಗ ಅದನ್ನ ಸಮರ್ಥಿಸ್ಕೊಡುವಂತ ಒಂದು ಕೂಡ ಆರಂಭ ಆಗಿದೆ. ಅಲ್ಲಿ ಪ್ರಾಣಿಗಳಿದಿರ್ಬೋದಾ ಅಂತ ಹೇಳ್ಬಿಟ್ಟು ನನ್ಗೆ ಅರ್ಥ ಆಗ್ತಾ ಇಲ್ಲ. ಆ ಪ್ರಾಣಿಗಳು ಸತ್ತು ಅದನ್ನ ಎಕ್ಸ್ಯೂಮ್ ಮಾಡಿದಾಗ ಮನುಷ್ಯರ ದೇಹದ ಇವು ಹೆಂಗ್ ಸಿಗ್ತಾವೆ, ಸ್ಕೆಲಿಟನ್ ಹೆಂಗ್ ಸಿಗ್ತಾವೆ ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನ ಸಮರ್ಥಿಸ್ಕೊಳ್ತಾ ಇರೋದು ಅವ್ರು ಹೇಳ್ಬೇಕು. ಅವ್ರಿಗೂ ಹೇಳ್ತಾ ಇದ್ದೀನಿ, ನಿಮ್ಮನೆಯಲ್ಲೇ ಒಬ್ಬ ಹೆಣ್ಮಗಳಿಗೆ, ಒಬ್ಬ 13, 14, 15 ವರ್ಷದ ಹೆಣ್ಮಗಳಿಗೆ ಈ ರೀತಿ ಬರಬರವಾಗಿ ಕ್ರೂರವಾಗಿ ಆ ಮಗುನ ರೇಪ್ ಮಾಡಿ ಸುಟ್ಟು ಕೊಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಒಂದ್ಸಾರಿ ಯೋಚನೆ ಮಾಡಿ. ಈಗ ನಾವ್ ಇದು ಮಾಡೋದ್ರಿಂದಾಗಿ ನಮ್ಗೆ ಯಾರಿಗೂ ಕೂಡ ಬೇರೆ ಯಾವುದೇ ವೆಬ್ಸೈಟ್ ಇಂಟ್ರೆಸ್ಟ್ ಇಲ್ಲ. ನಮ್ಗಿರುವಂತದ್ದು ಸಾರ್ವಜನಿಕ ಇಂಟ್ರೆಸ್ಟ್ ಮಾತ್ರ ಇದೆ. ನಾವು ಸಾರ್ವಜನಿಕವಾಗಿ ಹಿಂಗ ಆಗ್ತಾ ಇದೆಯಲ್ಲ ಅನ್ನೋದನ್ನ ನಾವು ಎಲ್ಲರ ಮುಂದೆ ತರುವಂತದ್ದು, ಮತ್ತೆ ಇಲ್ಲಿ ನ್ಯಾಯ ಕೊಡಿಸ್ಬೇಕು. ಮತ್ತೆ ಆ ಸತ್ತ ಆತ್ಮಗಳಿಗೆ ನಿಜವಾಗ್ಲೂ ಕೂಡ ಒಂದು ಅವ್ರಿಗೊಂದು ಸಾಂತ್ವನ ಸಿಗ್ಬೇಕು. ಆ ಕುಟುಂಬಗಳಿಗೆ ಬಹಳ ಪ್ರಮುಖವಾಗಿ. ನೆನ್ನೆ ಆ ಹೆಣ್ಮಗಳ ತಾಯಿ ಅಳ್ತಾ ಇದ್ರೆ ಹೊಟ್ಟೆ ಎಲ್ಲ ಉಳಿತಾ ಇತ್ತು. ಆ ಹೆಣ್ಮಗಳ ತಾಯಿ ಕೇಳ್ತಾ ಇದ್ದಾಳೆ, ನಾವು ಬ್ರಾಹ್ಮಣ ಕುಟುಂಬದಿಂದ ಬಂದವರು, ನಾವು ಸಂಪ್ರದಾಯ ಮಾಡ್ಬೇಕಾಗಿದೆ. ಆ ಮಗುವಿನ ಸ್ಕೆಲಿಟನ್ ಆದ್ರೂ ಕೊಡಿ, ನಾವು ಅದನ್ನಾದ್ರೂ ನಾವು ಬರಿಯಲ್ ಮಾಡಿ ಇದು ಮಾಡಿ ನಾವು ಸಂಪ್ರದಾಯದ ಪ್ರಕಾರ ಮಾಡ್ತೀವಿ ಅಂತಹ ಹೀನ ಮಟ್ಟದಲ್ಲಿ ಬಹಳ ಹೀನಾಯವಾಗಿ ಆ ಹೆಣ್ಮಗಳು ಬೇಡಾಡ್ತಾ ಇದ್ದಾಳೆ. ಇದನ್ನೆಲ್ಲವನ್ನು ನೋಡಿದಾಗ ನಾವೆಲ್ಲರೂ ಕೂಡ ಇದ್ರ ಜೊತೆಯಲ್ಲಿ ನಿಲ್ಬೇಕಾಗಿದೆ. ಅಲ್ಲಿ ತಪ್ಪಿತಸ್ಥರು ಯಾರೇ ಆಗಿರ್ಲಿ, ಅವ್ರು ದೊಡ್ಡವರಾಗಿರ್ಲಿ ಚಿಕ್ಕವರಾಗಿರ್ಲಿ, ನಾನು ಇಂಥವ್ರು ಅಂತ ಹೇಳ್ತಾ ಇಲ್ಲ, ಅವ್ರಿಗೆ ನಿಜವಾಗ್ಲೂ ಕೂಡ ಶಿಕ್ಷೆ ಆಗ್ಬೇಕು. ಮುಂದೆ ಈ ರೀತಿಯ ಅನಾಹುತಗಳು ಆಗದಂಗೆ ನಾವು ಮುನ್ನೆಚ್ಚರಿಕೆಗಳನ್ನ ವಹಿಸ್ಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇಬ್ಬರು ಜನಕ್ಕೆ ವಾಟ್ಸಪ್ ಲೆಟರ್ ಕಳಿಸಿದ್ರಲ್ಲ ಲಾಯರ್ಸ್, ಆ ಲಾಯರ್ಸ್ ಕಳಿಸಿರೋಂಥ ಲೆಟರ್ ನೀವು ಬೇಕಾದ್ರೆ ನಾನು ವಾಟ್ಸಪ್ ಕಳಿಸ್ತೀನಿ. ಕೇಳಿದ್ರು ಯಾರು ಬೇಕಾದ್ರೂ ಕಳಿಸ್ಕೊಡ್ತೀನಿ. ಕೇಳ್ಬೋದು ನೆನ್ನೆ ಸಿಎಂ ನಾವು ಭೇಟಿ ಮಾಡಿದ್ವಿ. ನಾನು, ಬಾಲನ್ ಅವರು ಮತ್ತು ನಮ್ಮ ಉಮಾಮತಿ, ಸುಧಾ, ಮೂರ್ತಿ ಎಲ್ಲ ಸೇರಿ ಭೇಟಿ ಮಾಡಿದ್ವಿ. ಭೇಟಿ ಮಾಡಿದಾಗ ಅವರು ನಮ್ಮ ರೆಪ್ರೆಸೆಂಟೇಷನ್ ನೋಡಿದ್ರು. ಇದು ಬಹಳ ಅವಶ್ಯಕ ಅಂತ ಅನಿಸ್ತಾ ಇದೆ. ಖಂಡಿತ ಇದನ್ನ ನಾನು ನಮ್ಮ ಅಧಿಕಾರಿಗಳ ಜೊತೆ ಮಾತಾಡ್ಬಿಟ್ಟು ನಾನೊಂದು ಡಿಸಿಷನ್ ತಗೊಳ್ತೀನಿ. ನಾವು ರೆಪ್ರೆಸೆಂಟೇಷನ್ ಕೊಟ್ಟಿರೋ ಕೇಸಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ. ಅಂದ್ರೆ ಸೌಜನ್ಯ ಕೇಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ನಾವು. ಇದು ಹೊಸ ಎಫ್ಐಆರ್ ಈಗ ಹೊಸ ಎಫ್ಐಆರ್ ಸಾಕ್ಷಿ ಸಿಕ್ಕಿದಾರಲ್ಲ ಫಿರ್ಯಾದ್ ತರ, ಅವರು ಏನನ್ನಾದ್ರು ಅದರ ಆಧಾರದ ಮೇಲೆ ನಾವು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ. SIT ನ ಫಾರ್ಮೇಶನ್ ಮಾಡಬೇಕು ಅಂತ ಕೇಳಿದ್ವಿ. SIT ನ ಫಾರ್ಮೇಶನ್ ಮಾಡಬೇಕಾದಾಗ ಸುಪ್ರೀಂ ಕೋರ್ಟ್ ಜಡ್ಜಿನ ನೇತೃತ್ವದಲ್ಲಿ ಮಾಡಬೇಕಾಗಿದೆ. ಮತ್ತು ಒಬ್ಬ ಪ್ರಾಸಿಕ್ಯೂಟರ್ನ ಅಸಿಸ್ಟೆನ್ಸ್ ನ ಮಾಡ್ಬೇಕು ಅಂತ ಹೇಳಿದ್ವಿ. ಮತ್ತೆ ಅದು ಎಂಟೈರ್ ಇದನ್ನ ಫೋಟೋಗ್ರಾಫ್ ಮಾಡಬೇಕು ಅಂತ ಹೇಳಿದ್ವಿ. ಆಮೇಲೆ FSL ಅವರು ಬಹಳ ಕಡ್ಡಾಯವಾಗಿ ಇರಬೇಕು ಅಂತ ಹೇಳಿದ್ವಿ. ಅದೆಲ್ಲಕ್ಕಿಂತ ಹೆಚ್ಚಾಗಿ ತಪ್ಪಿತಸ್ಥರು ಅಪಾದಿತರು ಯಾರಾದರೂ ಅವ್ರನ್ನ ಅರೆಸ್ಟ್ ಮಾಡಿ ಕಸ್ಟಡಿ ಒಳಗಡೆ ಅವ್ರು ವಿಚಾರಣೆ ಮಾಡಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ. ಪ್ರಭಾವಿ ನಾಯಕರು ಹೌದೌದು ಅಲ್ಲ, ಅದು ಯಾರಾದ್ರೂ ಆಗಿರ್ಬೋದು.
ಯಾಕಂದ್ರೆ ಅಲ್ಲ 300 ಅಲ್ಲ, ಒಂದ್ ನಿಮಿಷ, 300-400 ಜನ ಕೊಂದಿದ್ದಾರೆ ಅಂತಂದ್ರೆ ಅವ್ರು ಪ್ರಭಾವಿಗಳೇ ಆಗಿರ್ತಾರೆ ಅಂತ ನಮ್ ಯಾರೇ ಆಗಿರ್ಬೋದು. ಅಲ್ಲ, ಅದು ನಿಮ್ ಕಲ್ಪನೆಗೆ ಬಿಟ್ಟಿದ್ದು. ಅಲ್ಲ, ಕಲ್ಪನೆ ಅಲ್ಲ, ನಾನು ಹೇಳ್ತಾ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾನು ಹೇಳ್ತಾ ಇರೋದು ಪ್ರಭಾವಿ ನಾಯಕರು ಅಂತ ಹೇಳಿದಾಗ ಅದು 300 ಜನ 400 ಜನ ಒಬ್ಬ ಸಾಮಾನ್ಯ ನಿಮ್ಮಂತವ್ರು ನಮ್ಮಂತವ್ರು ಕೊಡ್ಲಿಕ್ಕೆ ಆಗತ್ತಾ? ಗೊತ್ತಿಲ್ಲ ನನ್ಗೆ. ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಬರ್ಲಿ, ಇನ್ವೆಸ್ಟಿಗೇಷನ್ ಅಲ್ಲಿ ಬರ್ಲಿ. ಅದು ನಾವು ಆರೋಪ ಮಾಡ್ತಾ ಇರೋದು ಯಾರು ಕೊಲೆಗಾರನೋ ಅವ್ರ ಮೇಲೆ. ಪ್ರಭಾವಿ ವ್ಯಕ್ತಿಗಳು ಅನ್ನೋ ಕಾರಣಕ್ಕೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇರೋದು ಹೇಗೆ ಅಂತ ಅದು ಗೊತ್ತಿಲ್ಲ. ಯಾಕಂದ್ರೆ ಈಗ ಅವ್ರು ಇವಾಗ ಈಗ ಇನ್ವೆಸ್ಟಿಗೇಷನ್ ಆಗಿದ್ದು ಅಂತ ಹೇಳಿದ್ರೆ ಅದು ಯಾರು ಪ್ರಭಾವಿಗಳಿದಾರ, ಪ್ರಭಾವಿಗಳು ಅಲ್ಲದೆ ಇರೋಂಥವ್ರು ಇದಾರ, ಇನ್ಯಾರಾದ್ರೂ ಮ್ಯಾನಿಯಾಕ್ಸ್ ಇದಾರ, ಅದು ಗೊತ್ತಾಗ್ತದೆ. ನೋಡಿ, ಪ್ರಭಾವಿ ವ್ಯಕ್ತಿಗಳು ಅಂತ ಅಲ್ಲಿ ನಮೂದನೆ ಮಾಡಿರ್ತಕ್ಕಂಥದ್ದು ಒಂದು ಅಪರಾಧ ಅಲ್ಲ, ಒಂದು ಮರ್ಡರ್ ಅಲ್ಲ, ಒಂದು ರೇಪ್ ಅಲ್ಲ, ಮಾಸ್ ರೇಪ್ ಆಗಿದೆ. ಈ ರೀತಿ ಕೃತ್ಯಗಳು, ಅಪರಾಧಗಳು ಮಾಡಿರ್ತಕ್ಕಂತಹ ಒಂದು ಸನ್ನಿವೇಶ ಅವರು ಹಿಂದೆ ಬಹಳ ದೊಡ್ಡ ಶಕ್ತಿಗಳು, ಪ್ರಭಾವಿ ವ್ಯಕ್ತಿಗಳು ಆಗಿರಬಹುದು ಅಂತ ಊಹೆಯಲ್ಲಿ ಹೇಳಿರುವುದು. ಅದನ್ನು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ. ಅದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಕ್ಕಂಥ ಉದ್ದೇಶಕ್ಕೋಸ್ಕರವಾಗಿ ಈ ರೀತಿ ನಾವು ಊಹೆ ಮಾಡ್ತಿದ್ದೀವಿ. ಈ ರೀತಿ ಇಷ್ಟು ಅಪರಾಧಗಳನ್ನು ಮಾಡಿರುವಾಗ ಅವರು ಪ್ರಭಾವಿ ವ್ಯಕ್ತಿಗಳಾಗಿರ್ತಾರೆ, ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಅಲ್ಲಿ ನಮೂದಿ ಮಾಡಿದ್ದಾರೆ. ಸರ್, ಈಗ ಬಾಲಾಂತ ಹೇಳಿದ್ರು 367 ಅವರನ್ನ ಮಾತು ಬರೆಯಲಾಗಿದೆ ಅಂತ, ಅದು ನಂಬರ್ ಎಲ್ಲಿಂದ ಬಂತು? ನಂಬರು ಅಷ್ಟು ಜನ ಕಾಣೆಯಾಗಿದ್ದಾರೆ. ಸುಮಾರು FIRಗಳಾಗಿದೆ, ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ, ಮರ್ಡರ್ ಕಂಪ್ಲೇಂಟ್ ಆಗಿದೆ, ಕೆಲವೊಂದು ಮಾತ್ರ FIR ಆಗಿದೆ, ಬರೀ ಕೆಲವುದರಲ್ಲಿ ಮಾತ್ರ ಚಾರ್ಜ್ ಶೀಟ್ ಆಗಿದೆ. ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಅದು ಅಕ್ಯೂಟಲ್ ಆಗಿದೆ. ಸೊ ಇಷ್ಟು ವಿಷಯಗಳ ಬಗ್ಗೆ 367 ಅನ್ನೋದು ಅದು ಮಾಧ್ಯಮದಲ್ಲಿ ಅಲ್ಲಿ ಅಂದರೆ ಧರ್ಮಸ್ಥಳ ಸುತ್ತಮುತ್ತಲು ಹಳ್ಳಿಗಳಲ್ಲಿ ಕಾಣೆ ಆಗಿರುವ ಯುವತಿಯರ ಸಂಖ್ಯೆ ಅದು. ಅದ್ರ ಬಿಟ್ಟು ಸುಮಾರು ಪುರುಷರು ಕೂಡ ಕಾಣೆಯಾಗಿದ್ದಾರೆ. 100 ಕೊಲೆಗಳಾಗಿದೆ, ಎಲ್ಲ ಬರೆಯಲಾಗಿದೆ. ಯಾರು ಮಾಡಿದ್ರು, ಹೆಂಗ್ ಮಾಡಿದ್ರು ಅಂದ್ರೆ ಅದು ಧರ್ಮಸ್ಥಳ ಪ್ರದೇಶದಲ್ಲೇ ಆಗಿದೆ. ಅದು ಯಾರ ಕಂಟ್ರೋಲಲ್ಲಿ ಇದೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ. ಅದೇ ಒಂದು ರಾಜ್ಯಾಂಗವಾಗಿ ನಡೀತಾ ಅನ್ನೋದು ಕೂಡ ಗೊತ್ತಿದೆ. ಅದರಲ್ಲಿ ಯಾರ್ಯಾರಂದು ಹೆಸರುಗಳನ್ನ ಕೂಡ ಅವರು ಕಣ್ಣಾರೆ ಕಂಡ ಸಾಕ್ಷಿ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇದೆ. ಹೆಸರುಗಳು ತನಿಖಾಧಿಕಾರಿಗಳಿಗೂ ಗೊತ್ತಿದೆ, ನ್ಯಾಯಾಧೀಶರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅದು ತನಿಖೆ ಆಗಬೇಕು. ಹೌದೌದು, ಮಾಡ್ತಾರೆ, ಮಾಡಲೇಬೇಕಾಗುತ್ತೆ. ಹೋರಾಟನೂ ಆಗುತ್ತೆ, PIL ಆಗುತ್ತೆ, ಆದ್ರೆ ಏನೆಲ್ಲ ಆಗುತ್ತೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಇಷ್ಟು ದೊಡ್ಡ ಘೋರ ಪ್ರಕರಣದಲ್ಲಿ SIT ಕಾನ್ಸ್ಟಿಟ್ಯೂಟ್ ಮಾಡಿಲ್ಲ ಅಂದ್ರೆ ಸರ್ಕಾರ ಇರೋದು ಯಾಕೆ? ವ್ಯವಸ್ಥೆ ಸಿಸ್ಟಮ್ ಇರೋದು ಯಾಕೆ? ಮಾಡಲೇಬೇಕಾಗುತ್ತೆ. ಇಟ್ ಈಸ್ ನಾಟ್ ದ ಪ್ರಿರಾಗೇಟಿವ್, ಇಟ್ ಈಸ್ ನೆಸೆಸಿಟಿ. ಸರ್ಕಾರ ಇರೋದೇ ಅದಕ್ಕೆ, ಗೃಹ ಮಂತ್ರಿಗಳು ಇರೋದೇ ಅದಕ್ಕೆ, ಮಾಡಲೇಬೇಕಾಗುತ್ತೆ. ಮಾಡಿಲ್ಲ ಅಂದ್ರೆ ಡಿರೆಲೆಕ್ಷನ್ ಆಫ್ ಡ್ಯೂಟಿ, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಹಿಂದಿನ ಪ್ರಕರಣದಲ್ಲಿ ಹೈಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ತನಿಖೆಯಲ್ಲಿ ಯಾವುದೆಲ್ಲ ಲ್ಯಾಪ್ಸಸ್ ಆಗಿದೆ ಅಂತ ಹೇಳಿ ಕ್ಲಿಯರ್ ಆಗಿದೆ. ಹೌದು, ಈಗ ಮತ್ತೆ ತನಿಖೆ ಆದಾಗ ಅದು ಸರಿಯಾಗಿ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಈಗ ಕಣ್ಣಾರೆ ಕಂಡ ಸಾಕ್ಷಿ ಇದೆ. Judgments are there in the Supreme Court and High Court. If the investigation is not proper, even at the time of the trial, further investigation can be made if the provision under the BNSS and the Criminal Procedure Code. ಒಂದು ಆಸ್ಪೆಕ್ಟ್. ಇವಾಗ ತಾವು ಕೇಳ್ತಿದ್ರಿ, ಈ SIT ಸರ್ಕಾರದವರು ಗಮನವನ್ನು ಹರಿಸಿ ಮನವಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲಿಲ್ಲ ಅಂದರೆ ಮುಂದಿನ ಕಾರ್ಯಕ್ರಮ ಏನು ಅಂತಕ್ಕಂಥದ್ದು ಸಂಘಟನೆಕಾರರು ಮಾಡ್ತಾರೆ. ಇದು ಯಾಕೆ SIT ಬೇಕಂತಕ್ಕಂಥದ್ದನ್ನು ನಾವೆಲ್ಲರೂ ಸ್ಪಷ್ಟವಾಗಿ ಹೇಳ್ತಿದ್ದೀವಿ. ಒಂದು ಅಪರಾಧ ಅಲ್ಲ, 100 ಜನರನ್ನ ಕೊಂದು, ರೇಪ್ ಮಾಡಿ ಕೊಂದು ಬರಿಯಲ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಮಾಡಿರ್ತಕ್ಕಂತಹ ಸಾಕ್ಷಿ ಫಿರ್ಯಾದಿದಾರ ಹೇಳಿದ್ದಾರೆ. ಅದು ಮೋಸ್ಟ್ ಇಂಪಾರ್ಟೆಂಟ್. ಇದು ಗಾಳಿಯಲ್ಲಿ ಗುದ್ದಾಟ ಅಲ್ಲ. ಇದು ಇವಾಗ ಜವಾಬ್ದಾರಿತವಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಆ ಕೃತ್ಯದಲ್ಲಿ ಭಾಗಿಯಾದಾಗ ಯಾರಿಂದ ಮರ್ಡರ್ಸ್ ಪ್ರೇರೇಪಿತರಾಗಿ
ಅಲ್ಲಿ ಮಾಡಿದಾಗ ಆತನ ಬಂದು ನಾನು ಇಂತಹ ಕೆಲಸ ಮಾಡಿದ್ದೀನಿ, ಇಷ್ಟು ಜನರನ್ನು ಓಡಿದ್ದೀನಿ, ನಾನು ತೋರಿಸ್ತೀನಿ, ಕಲಬಹರನ್ನೆಲ್ಲ ನೀವು ತಗೋಬಹುದು ಅಂತ ಹೇಳುವಾಗ ಅದಕ್ಕೆ ಮಹತ್ವ ಬಂದಿದೆ. ಸುಮ್ಮನೆ ಯಾರಾದರೂ ಒಂದು ಪ್ರೆಸ್ ನೋಟ್ ಕೊಟ್ಬಿಟ್ಟು ಇದು ಆಗಿದೆ ಅಂತಲ್ಲ, ಎಲ್ಲಿ ಯಾವ ಅಪರಾಧಿಗೆ ಒಳಪಟ್ಟಿರ್ತಕ್ಕಂತಹ ಮೃತದೇಹಗಳನ್ನ ಹೂಡಿದ್ದೀವಿ ಅಂದ್ರೆ ಆ ಸಾಕ್ಷಿ 164 ಇಂದಿನ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸೆಕ್ಷನ್ ನಲ್ಲಿ, ಇವಾಗ BNSS ನಲ್ಲಿ 183. ಜಡ್ಜು ಮತ್ತು ಅವರು ಇಬ್ಬರೇನೆ ಅವರ ಹೇಳಿಕೆಯನ್ನು ಪಡಿತಾರೆ. ಅದಕ್ಕೆ ಮಹತ್ವ, ಪುರಾವೆಯ ಮಹತ್ವ, ಅದನ್ನ ಈ ಅನ್ರಿಬಟಬಲ್ ಎವಿಡೆನ್ಸ್, ಅದನ್ನ ಆ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದೀನಿ ಅಂತ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ ಮ್ಯಾಜಿಸ್ಟ್ರೇಟು ಟ್ರಯಲ್ ನಡೆಯುವಾಗ ಹೇಳಿದ್ರೆ ಅದು ಪುರಾವೆ ಆಗ್ತದೆ. ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಪುರಾವೆ ಆಗ್ತದೆ, ಎವಿಡೆನ್ಸ್ ಆಗ್ತದೆ. ಆದ್ರಿಂದ ಇಲ್ಲಿ ಆತನ ಮುಂದೆ ಬಂದು ನಾನು ತೋರಿಸ್ತೀನಿ ಅಂತ ಹೇಳುವಾಗ ಇದಕ್ಕೆ ಮಹತ್ವ ಬಂದಿದೆ, ಜನರ ಗಮನಕ್ಕೆ ಬಂದಿದೆ, ನಿಮ್ಮ ಗಮನಕ್ಕೆ ಬಂದಿದೆ. ಆದ್ರಿಂದ ಜವಾಬ್ದಾರಿತವಾಗಿರ್ತಕ್ಕಂತಹ ನಾವೆಲ್ಲರೂ ಸೇರಿ ಸ್ವತಂತ್ರ ಭಾರತ ದೇಶದಲ್ಲಿ ಶಾಸನಬದ್ಧ ಆಳ್ವಿಕೆ, ಯಾರು ಎಷ್ಟೇ ಪ್ರಭಾವಿ ವ್ಯಕ್ತಿಗಳು ಆಗಿದ್ದರೂ ಕೂಡ ತನಿಖೆ ಮಾಡಿ ಅಪರಾಧಿಗಳ ಕೃತ್ಯಗಳನ್ನು ಮಾಡಿರ್ತಕ್ಕಂಥವ್ರನ್ನ ಪತ್ತೆ ಹಚ್ಚಿ ಅದಕ್ಕೆ ಕೇಸು ಚಾರ್ಜ್ ಶೀಟ್ ಹಾಕಿ ಟ್ರಯಲ್ ನಡೆದು ಶಿಕ್ಷೆಗೆ ಅವ್ರನ್ನ ಗುರುತಿಸಬೇಕು ಅಂತ ಹೇಳಿ ಒಂದು ಒತ್ತಾಯ ಅಷ್ಟೇ. ಸುಪ್ರೀಂ ಕೋರ್ಟ್ ಕೇಳಿದ್ರೆ ಅವರ ಕೇರಳ ಗವರ್ಮೆಂಟ್ ಗೆ ಬಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇರಳ ಗವರ್ಮೆಂಟ್ ಕೇಸ್ಗೆ ಪೆಟಿಷನ್ ಹಾಕ್ಬೇಕು ಅಂತ ಹೇಳಿದ್ರು. ಯಾವ್ದ್ರ ಬಗ್ಗೆ? ಕೇರಳ ಗವರ್ಮೆಂಟ್ should petition Supreme Court with respect to this case. Are you aware of this? ಜೈಲಿನಿಂದ ಕೇಸ್ ಆದಂಗೆ ಬೇರೆ ರಾಜ್ಯದಲ್ಲಿ ಇದೇ ರಾಜ್ಯದಲ್ಲಿ ತನಿಖಾಧಿಕಾರಿಗಳು ಮಾಡಿದ್ರೆ ಪ್ರಶ್ನೆ ಬೇರೆ ಏನು? ಕೇರಳ ಗವರ್ಮೆಂಟ್ should case because they suspect there could be some victims from Kerala. ಇಲ್ಲ ಅದಿರ್ಬೋದು. ಇದು ನಮ್ಮ ರಾಜ್ಯದಲ್ಲಿ ನಡೆದಿರುವಾಗ ನಮಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಈ ರಾಜ್ಯದಲ್ಲಿ ಇದ್ದಾರೆ. ಅವರು ಅಧಿಕಾರಿಗಳು ಬಂದು ತನಿಖೆ ಮಾಡುವ ಅವಶ್ಯಕತೆ ಇಲ್ಲ. Kerala has some interest in this case. Kerala because they might suspect that some people from Kerala ಕೂಡ ಈ ಒಂದು ಸಾಧನೆಯಲ್ಲಿ ಇದ್ದಾರೆ ಅಂತ ಸತ್ತವರಲ್ಲಿ ಇಲ್ಲಿ FIR ರಿಜಿಸ್ಟರ್ ಮಾಡಿರುವಾಗ ಈ ದೇಶದಲ್ಲಿ ಎಲ್ಲಿದ್ರು ಕೂಡ ಅವರ ಅಪರಾಧಗಳನ್ನ ತನಿಖೆ ಮಾಡಬಹುದು, ತೊಂದರೆ ಇಲ್ಲ. ಯಾವುದೇ ರಾಜ್ಯದಲ್ಲೂ ಆದವರು ಇಲ್ಲಿ ಸೇರಿಕಾಗಿದ್ರೆ ಆ ಅಪರಾಧಿಗಳನ್ನೆಲ್ಲ ಕೂಡ ಪತ್ತೆ ಹಚ್ಚತಕ್ಕಂತ ಇನ್ವೆಸ್ಟಿಗೇಷನ್, SIT ಮತ್ತೆ ಅದನ್ನ ಸೂಪರ್ವಿಷನ್ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಅಥವಾ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಅಂತ ಇವರು ನಿನ್ನೆ ಏನು ಚೀಫ್ ಮಿನಿಸ್ಟರ್ಗೆ ಮನವಿ ಕೊಟ್ಟಿದ್ದಾರೆ ಅದರ ಪ್ರಕಾರ ನಡೀಬೇಕು ಅಂತಕ್ಕಂಥ ಒಂದು ಒತ್ತಾಯ ಇದೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಬೆಳ್ತಂಗಡಿ ಜೂರಿಡಿಕ್ಷನ್ ನಲ್ಲಿ FIR ರಿಜಿಸ್ಟರ್ ಆಗಿರೋದ್ರಿಂದ ಅಪರಾಧ ಆ ಜೂರಿಡಿಕ್ಷನ್ ಬಂದಿರೋದ್ರಿಂದ ಯಾವುದೇ ರಾಜ್ಯದ ಅಪರಾಧಿಗಳು ಇದ್ದರೂ ಆ ಕೃತ್ಯದಲ್ಲಿ ಅಂದರೂ ಕೂಡ ವಿಚಾರಣೆ, ಕೇಸು, ಅವರ ಮೇಲೆ ರಿಪೋರ್ಟ್ ಮಾಡ್ತಕ್ಕಂತಹ ಕಾನೂನುಬದ್ಧವಾಗಿ ಈ ರಾಜ್ಯಕ್ಕೆ ಆ ತನಿಖಾ ಅಧಿಕಾರಿಗಳಿಗೆ ಇರ್ತದೆ ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಒಂದು ನಿಮಿಷ, ಇವಾಗ ಪ್ರಭಾವಿ ನಾಯಕರು ಎಲ್ಲಾ ಕೇಸ್ನಲ್ಲಿ ಇರ್ತಾರೆ, ಹಂಗಂತ ಹೇಳ್ಬಿಟ್ಟು CBI ಕೊಡ್ಬೇಕು ಅಂತಕ್ಕಂಥ ನಮ್ದು ಒತ್ತಾಯ ಇವತ್ತು ಒತ್ತಾಯ ಈ ಸದ್ಯಕ್ಕಿಲ್ಲ. ಈ ಸದ್ಯಕ್ಕಿರ್ತಕ್ಕಂಥ ಒಂದು ಈ ಬೇಡಿಕೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಏನಂತ ಹೇಳಿದ್ರೆ, ಇವಾಗ SIT ಅದರಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂತಹ ಒಂದು ವ್ಯಕ್ತಿಗಳು, ಪೊಲೀಸ್ ಅಧಿಕಾರಿಗಳು ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಜ್ಞಾನವನ್ನ ಇರ್ತಕ್ಕಂಥವರು, ಅಪರಾಧಿ ತನಿಖೆಯನ್ನ ಬಹಳ ಸೂಕ್ಷ್ಮವಾಗಿ ತನಿಖೆ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಅಧಿಕಾರಿಗಳಿದ್ದಾರೆ. ಅವರು ಆ ಕಮಿಟಿಯಲ್ಲಿ ಇರಬೇಕು, ಅದನ್ನು ಮಾನಿಟರ್ ಮಾಡೋದು ನಿವೃತ್ತ ನ್ಯಾಯಮೂರ್ತಿ ಅಂತ. ಆದ್ರಿಂದ ಇವಾಗ CBIಗೆ ಪ್ರಭಾವಿ ವ್ಯಕ್ತಿಗಳ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತಕ್ಕೋಸ್ಕರ CBI ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಇವರು ಒತ್ತಡ, ಇವರು ಮನವಿ ಇಲ್ಲ. ಆದ್ರಿಂದ ಅದ್ರ ಬಗ್ಗೆ ಅವಶ್ಯಕತೆ ಇಲ್ಲ.